ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನವಮಿಯ ಶುಭಾಶಯಗಳನ್ನು ತಮಗೆಲ್ಲ ಅರ್ಪಿಸ್ತಾ ಇದ್ದೇವೆ. ಈ ಶುಭ ದಿನದಂದು ನಾವು ರಾಮನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೋತಾ ರಾಮನವಮಿಯ ಹಬ್ಬವನ್ನು ಹೆಮ್ಮೆಯಿಂದ ಆಚರಿಸ್ತಾ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸುಶ್ರಾವ್ಯವಾದ ಸಂಗೀತವನ್ನು ಕೇಳುವ ಆಸೆ ನಮಗೆಲ್ಲ. ನಮ್ಮ ಜೊತೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯೋದಕ್ಕೆ ಬಂದಿದ್ದಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ನಮ್ಮ ಹೆಮ್ಮೆಯ ಗಾಯಕಿ ಶ್ರೀಮತಿ ಚಂದ್ರಿಕಾ ಗುರುರಾಜ್ ಅವರು. ಚಂದ್ರಿಕಾ ಗುರುರಾಜ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಹೇಗೆ ಆರಂಭಿಸೋಣ? ಒಂದು ಹಾಡಿಂದ ಆಗಬಹುದಾ ಕಾರ್ಯಕ್ರಮವನ್ನು? ಖಂಡಿತ ಸರ್. ನಾನಿದು ಚಿಕ್ಕವಳಿದ್ದಾಗ ಕಲ್ತಿದ್ದೊಂದು ತುಂಬ ಫೇಮಸ್ ಆಗಿರೋ ಭಜನೆಯಿಂದ, ರಾಮನ್ ಭಜನೆಯಿಂದ. ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಭವಭಯಹರಣ ವಂದಿತ ಚರಣ ರಘುಕುಲ ಭೂಷಣ ರಾಜೀವಲೋಚನ ಆತ್ಮ ರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ. ರಾಮನ ಬಗ್ಗೆ ಅದೆಷ್ಟು ಗೀತೆಗಳನ್ನು ನಾವು ಹಾಡ್ಕೊಂಡು ಬಂದಿದ್ದೇವೆ. ಅನಾದಿ ಕಾಲದಿಂದಲೂ ಹಾಡ್ತಾ ಬರ್ತಾ ಇದ್ದೇವೆ. ಆದರೂ ಹಾಡುಗಳಿಗೆ ಮಾತ್ರ ಕೊರತೆ ಕಂಡು ಬಂದಿಲ್ಲ. ಹಾಡಿದ್ದನ್ನೇ ಮತ್ತೆ ಮತ್ತೆ ಹಾಡ್ತಾ ಇದ್ದರೆ ಮತ್ತಷ್ಟು ಹಾಡಬೇಕು, ಮತ್ತಷ್ಟು ಕೇಳಬೇಕು ಎನ್ನುವ ಆಸೆ ಮನಸ್ಸಲ್ಲಿ ಹುಟ್ಟುತ್ತೆ. ಆ ರಾಮನಾಮ ಕೀರ್ತನೆ ಬಹಳ ಬಹಳ ಸಂತೋಷ. ಮೇಡಮ್, ತಮ್ಮ ಹಿನ್ನೆಲೆ ತಿಳ್ಕೋಬೇಕು ಅಂತ ಆಸೆ. ತಾವು ಹುಟ್ಟಿದ ಊರು, ತಂದೆ ತಾಯಿಗಳು, ಬೆಳೆದ ಬಾಲ್ಯದ ಪರಿಸರ, ಶಾಲಾ ಶಿಕ್ಷಣ, ಇವುಗಳ ಒಂದು ಸಂಕ್ಷಿಪ್ತ ಪರಿಚಯ ನಮಗೆ ಮಾಡಿಕೊಡಿ. ಸರ್, ನಾನು ಹುಟ್ಟಿದ್ದು ತುಮಕೂರಿನಲ್ಲಿ. ನಮ್ಮ ತಂದೆ ಅಲ್ಲಿ ಶಿಕ್ಷಣಾಧಿಕಾರಿಗಳಾಗಿದ್ದರು, ರಂಗರಾವ್ ಅಂತ. ನಮ್ಮ ತಾಯಿ ಲಲಿತಮ್ಮ. ನಾನು ಓದಿದ್ದೆಲ್ಲ, ನನ್ನ ಡಿಗ್ರಿ ಮುಗಿಸಿದ್ದು ಸಿದ್ಧಗಂಗಾ ಕಾಲೇಜಿನಲ್ಲಿ. ಅದಾದಮೇಲೆ ನಾನು ಮಾನಸ ಗಂಗೋತ್ರಿಲಿ ಸಮಾಜಶಾಸ್ತ್ರದಲ್ಲಿ MA ಮಾಡಿದೆ. ಸೊ ಅಷ್ಟು ನನ್ನ ಹಿನ್ನೆಲೆ. ಬಟ್ ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಸಂಗೀತದ ಕಡೆಗೆ ಒಲವು ಜಾಸ್ತಿ. ಯಾವಾಗಲೂ ರೇಡಿಯೋದಲ್ಲಿ, ನಮ್ಮ ಕಾಲದಲ್ಲೆಲ್ಲ ಬರೀ ಇದ್ದಿದ್ದೇ ಒಂದು ಮಾಧ್ಯಮ ಕಲಿಯೋಕ್ಕೆ ರೇಡಿಯೋದಲ್ಲಿ ಬರೋ ಹಾಡು, MS ಸುಬ್ಬಲಕ್ಷ್ಮಿ ಅವ್ರದ್ದು, ಲತಾ ಮಂಗೇಶ್ಕರ್ ಭಜನ್ಸ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಅವ್ರು ಬರೋದು ಹಾಡುಗಳೆಲ್ಲ, ಅವ್ರು ಹಾಡಿದ ಹಾಡೆಲ್ಲ ಕಲ್ತ್ಕೋತಾ ಇದ್ದೆ. ಇನ್ನು ಒಂದು ಸರಿ ಬಂದಾಗ ಅರ್ಧ ಹಾಡು ಬರ್ಕೊಳ್ಳೋದು. ನೆಕ್ಸ್ಟ್ ಟೈಮ್ ಯಾವಾಗ ಬರುತ್ತೆ ಆ ಹಾಡು ರಿಪೀಟ್ ಆದಾಗ ಇನ್ನೊಂದು ಪೂರ್ತಿ ಹಾಗೆ ಹಾಡುಗಳೆಲ್ಲ ಬರ್ಕೊಂಡು ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ಹೇಳ್ತಿದ್ರು, ನೀನು ಚಿಕ್ಕವಳಿರೋವಾಗಿಂದನೂ ನೀನು ತುಂಬ ಭಜನೆ. ನಮ್ಮನೇಲೂ ಕೂಡ ಭಜನೆ ಪರಿಸರ ಇತ್ತು. ನಮ್ಮ ತಂದೆ ತುಂಬ ರಾಮನ ಭಕ್ತರಾಗಿದ್ದರು. ಅವರು ಮನೆಯಲ್ಲಿ ಯಾವಾಗಲೂ ಶನಿವಾರ ಭಜನೆ, ಆಮೇಲೆ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಭಜನೆ, ಅದೆಲ್ಲ ಮನೇಲಿ ಏರ್ಪಾಡು ಆಗ್ತಿದ್ದರಿಂದ ಆ ಒಂದು ವಾತಾವರಣ ನನಗೆ ಒಂಥರ ಸಹಜವಾಗೇ ಬಂತು ಸರ್. ಸಂಗೀತದ ಕಡೆ ಒಲವು. ಆಮೇಲೆ ಓದೋದ್ರಲ್ಲೂ ನಾನು ಸಾಕಷ್ಟು ಚೆನ್ನಾಗಿ ಶಾರ್ಪ್ ಇದ್ದೆ. ಸೊ ಓದು, ಸಂಗೀತ ಎರಡೂ ಕಡೆ ನನಗೆ ಮೊದಲಿಂದ ವಿಶೇಷವಾದ ಆಸಕ್ತಿ. ಹಾಗಾಗಿ ರೇಡಿಯೋ ಕಲ್ತ್ಕೊಡ್ತಾ ಇದ್ದೆ. ಅದು ನನ್ನ ಆಸಕ್ತಿ ನೋಡಿಬಿಟ್ಟು ನಮ್ಮ ತಂದೆ ಸಂಗೀತ ಅಭ್ಯಾಸ, ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಅಲ್ಲೊಬ್ಬರು ತುಮಕೂರಲ್ಲಿ ಭಾಳ ಮೇಡಮ್ ಒಬ್ಬರು ಫೇಮಸ್ ಇದ್ದರು, ಶಕುಂತಲಮ್ಮ ಅಂತ. ಅವರು ನಮ್ಮ ಮನೆಗೆ ಬಂದು ನಮಗೆ ಸಂಗೀತದ ಅಭ್ಯಾಸ ಮಾಡಿಸ್ತಾ ಇದ್ರು. ಆದರೆ ಆ ದಿನಗಳಲ್ಲಿ ನನಗೆ ಸಂಗೀತ ಆಸಕ್ತಿ ಇದ್ದರೂ ಕೂಡ ಕಲಿಯೋ ಕ್ಲಾಸ್ಗೆ ಹೋಗೋಕ್ಕೆ ಸ್ವಲ್ಪ ಸೋಮಾರಿತನ, ಹುಡುಗಾಟ ಜಾಸ್ತಿ. ಸ್ಕೂಲಿನ ಬಂದ ಮೇಲೆ ಆಟಕ್ಕೆ ಬಿಡಲ್ವಲ್ಲ ನಾವು. ಸ್ಕೂಲಿನ ಬರೋಷ್ಟ್ರಲ್ಲಿ ಮೇಡಮ್ ಬಂದು ಮನೇಲಿ ಕೂತ್ಕೊಂಡ್ಬಿಟ್ಟಿರೋರು. ಆಟ ಮಿಸ್ ಆಗುತ್ತಲ್ಲ ಅನ್ನೋ ಒಂದು ಇದರಿಂದ ಅವ್ರು ಹೇಳ್ಕೊಡ್ತಿದ್ದ ಪಾಠದ ಕಡೆ ಜಾಸ್ತಿ ಗಮನ ಕೊಡ್ತಿರ್ಲಿಲ್ಲ. ಏನೋ ಅವ್ರು ಹೇಳ್ಕೊಟ್ಟಿದ್ದು ಮಕ್ಕಿ ಕಾಮಕ್ಕಿ, ಸರಳೆ ವರಸೆ, ಅದು ಇದು ಎಲ್ಲ ಅವ್ರಿಗೆ ಒಪ್ಪಿಸ್ಬಿಡೋದು. ಹಿಂದಿನ ಪಾಠ ಒಪ್ಪಿಸಿದ್ರೆ ನೆಕ್ಸ್ಟ್ಗೆ ಹೋಗ್ತಿದ್ರು ಅವರು. ಆವಾಗೆಲ್ಲ ಆ ರೀತಿ ಒಂದು ಸಿಸ್ಟಮ್ ನಡೀತಾ ಇತ್ತು. ಸೊ ಅದು ಒಪ್ಪಿಸ್ಬಿಡೋದು, ನೆಕ್ಸ್ಟ್ ಏನು ಹೇಳ್ಕೊಡ್ತಾರೋ ಅದು ಬರ್ಕೊಂಡು ಏನೋ ಒಂಥರ ಇಂಟ್ರೆಸ್ಟ್ ಇಲ್ಲ, ಒಟ್ಟಿನಲ್ಲಿ ಬಿಟ್ಟರೆ ಸಾಕು ಜೈಲಿಂದ ಹೊರಗಡೆ ಹೋಗಿ ಆಟಕ್ಕೆ, ಆ ಥರ ಒಂದು ಇದರಲ್ಲಿ ಸೀರಿಯಸ್ನೆಸ್ ಆಗಿ ನಂಗಿರಲಿಲ್ಲ. ಆದರೂ ಕಲ್ತ್ಕೊಂಡು ಸೀನಿಯರ್ ಎಕ್ಸಾಮ್ವರೆಗೂ ಬಂದೆ ಸರ್, ಹಾಗೂ ಹೀಗೂ.
ಆಮೇಲೆ ಹಾಗೆ ಕಾಲೇಜು ಎಲ್ಲ ಆಮೇಲೆ ನಿಂತು ಹೋಯ್ತು. ಮಧ್ಯದಲ್ಲಿ ನನಗೊಂದು ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಆಗೋಗಿ ಸಂಗೀತಾಭ್ಯಾಸಕ್ಕೆ ಒಂದು ಬ್ರೇಕ್ ಅಂತ ಬಂತು. ಆವಾಗ ಅದು ನಿಂತಿದ್ದು ಮತ್ತೆ ಕಂಟಿನ್ಯೂ ಆಗಲಿಲ್ಲ. ಬಟ್ ನಂದು ಸಂಗೀತ ಹಾಡೋದು, ಕಲಿಯೋದು, ಭಜನೆಗಳು, ರಾಮೋತ್ಸವದ ಕಾರ್ಯಕ್ರಮದಲ್ಲೆಲ್ಲ ನಾನೇ ಹೋಗಿ ವೇದಿಕೆಯಲ್ಲಿ ನಾನು ಹಾಡಬೇಕು ಅಂತ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತಿದ್ದೆ. ತುಮಕೂರು ಒಂದು ಸಣ್ಣ ಊರು ಆಗ, ಈಗ ಸಾಕಷ್ಟು ಬೆಳೆದಿದೆ. ಆ ಟೈಮಲ್ಲಿ ಎಲ್ಲ ವೇದಿಕೆಯಲ್ಲೂ ನಾನು ಹೋಗಿ ಹಾಡ್ತಾ ಇದ್ದೆ. ಆಮೇಲೆ ಶಾಲಾ ಕಾಲೇಜುಗಳ ದಿನದಿಂದನೂ ಹಾಡ್ತಾ ಇದ್ದೆ. ಸೊ ಹೀಗಾಗಿ ಸಂಗೀತ ಮತ್ತು ಇದು ನನಗೆ ಒಂಥರ ಪ್ಯಾರಲಲ್ ಆಗಿ ಹೋಗ್ತಾ ಬಂತು ಸರ್. ಈಗ ರಾಮನವಮಿಯನ್ನು ನಾವು 9 ದಿನಗಳ ಕಾಲ ಆಚರಿಸ್ತೇವೆ. ಈಗ ಸಂಭ್ರಮ ಸ್ವಲ್ಪ ಕಡಿಮೆ ಆಗಿದೆ. ನನ್ನ ಬಾಲ್ಯಕಾಲದಲ್ಲಿ ನೋಡ್ತಂದರೆ ರಾಮನವಮಿ ಅಂತ ಬರ್ತಾ ಇದ್ದ ಹಾಗೆ ಆ 9 ದಿನಗಳ ಕಾಲ ರಸ್ತೆಯ ಎರಡೂ ಕಡೆ ಪಾನಕವನ್ನು, ನೀರು ಮಜ್ಜಿಗೆಯನ್ನು, ಕೋಸಂಬರಿಯನ್ನು ಹಂಚ್ತಾ ಅಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಆ ನೆನಪು ನನಗಿದೆ. ಮೈಸೂರಲ್ಲಿ ನಿಮ್ಮ ಬಾಲ್ಯದಲ್ಲಿ ಅಲ್ಲ, ತುಮಕೂರಲ್ಲಿ ನಿಮ್ಮ ಬಾಲ್ಯದಲ್ಲಿ ರಾಮನವಮಿಯನ್ನು ಹೇಗೆ ಆಚರಿಸ್ತಾ ಇದ್ರು? ಆ ಸವಿ ನೆನಪುಗಳು ಏನಾದರೂ ಉಂಟಾ? ಅಲ್ಲಿ ನಮ್ಮನೆ ಹತ್ರ ಒಂದು ರಾಮದೇವ್ರ ದೇವಸ್ಥಾನ ಇತ್ತು. ಅಲ್ಲಿ ರಾಮನವಮಿ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ರು. ಅಂದರೆ 3 ದಿನ, 1 ವಾರ ಮಾಡ್ತಾಯಿದ್ರು. ಕಚೇರಿಗಳು ಎಲ್ಲ ಆಗಿನ ವಿದ್ವಾಂಸರಿಂದ ಶಾಸ್ತ್ರೀಯ ಕಚೇರಿಗಳು ಎಲ್ಲ ನಡೀತಾ ಇತ್ತು ಅವಾಗ. ಸೊ ಅವಾಗ ರಾಮನವಮಿ ದಿವಸನೇ ವಿಶೇಷವಾಗಿ ಪಾನಕ, ಕೋಸಂಬರಿ ನೀವು ಹೇಳಿದಾಗೆ ಅದೆಲ್ಲ ಎಷ್ಟು ಸರಿ ಬೇಡ ಅಂದರೂ ಬಯಸ್ಕೊಂಡ್ರು ಅಲ್ಲೇ ಹೋಗಿ ಮತ್ತೆ ಅದೇ ಕೋಸಂಬರಿ, ಅದೇ ಪಾನಕ, ಅಷ್ಟು ಹುಡುಗಾಟ ನಮಗೆ. ಆಮೇಲೆ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇರೋದು. ದೊಡ್ಡ ವಿದ್ವಾಂಸರು ಅವರು ವೇದಿಕೆ ಹತ್ತಕ್ಕೆ ಮುಂಚೆ ನಮ್ಮಂಥ ಚಿಕ್ಕ ಹುಡುಗರಿಗೆ ಒಂದು 10 ನಿಮಿಷ 15 ನಿಮಿಷ ಆ ಥರ ಒಂದು ಹಾಡಕ್ಕೆ ಅವಕಾಶ ಕೊಡೋರು. ಆಮೇಲೆ ಮೃದಂಗ, ಅಲ್ಲೊಬ್ಬರು ಟಿ ವಿ ಭದ್ರಾಚಾರ್ ಅಂತ ಒಬ್ಬರಿದ್ರು ತುಮಕೂರಿನಲ್ಲಿ, ದೊಡ್ಡ ಮೃದಂಗ ವಿದ್ವಾಂಸರವರು. ಅವರು ಸಾಮಾನ್ಯವಾಗಿ ಎಲ್ಲ ಕಚೇರಿಗಳಲ್ಲೂ ಅವರು ಮೃದಂಗ ಬಾರಿಸ್ತಿದ್ರು. ಅವರು ಮೃದಂಗ ಕೇಳೋದು ಅಂದ್ರೇ ನಮಗೊಂದು ಒಂಥರ ವಿಶೇಷವಾದ ಅನುಭವ ಆಗ್ತಾಯಿತ್ತು. ಸೊ ಅವರು ನೀನು ಹಾಡು, ನಾನು ಬಾರಿಸ್ತೀನಿ, ನಾನು ನುಡಿಸ್ತೀನಿ ನಿನಗೆ, ನೀನು ದೇವ್ರ ನಾಮ ಹಾಡು, ನಿಂಗೆ ಯಾವ್ದು ಬರುತ್ತೋ ಅದು ಹಾಡು ಅಂತ ನಮಗೆಲ್ಲ ತುಂಬ ಪ್ರೋತ್ಸಾಹ ಕೊಡ್ತಿದ್ರು. ಸೊ ಅವ್ರ ಜೊತೆ ನಾವು ಹಾಡೋದು. ಆದರೆ ನಮಗೆ ಅನ್ಫಾರ್ಚುನೇಟ್ಲಿ ಆ ಫೋಟೋ ತೆಕ್ಕೊಳ್ಳೋದಂಥದ್ದು ಏನೂ ವ್ಯವಸ್ಥೆ ಇರ್ತಾ ಇರಲಿಲ್ಲ ಆಗ. ಸೊ ಬಹಳಷ್ಟು ರಾಮನವಮಿ ಸಂಭ್ರಮ ತುಂಬಾ ನಾವು ಇವಾಗಲೂ ಹಚ್ಚ ಹಸಿರಾಗಿದೆ. ಆ ದಿನಗಳಲ್ಲಿ ಬಹಳ ಜನಪ್ರೀತಿಯನ್ನು ಗಳಿಸಿದಂಥ ಯಾವುದಾದ್ರೂ ಭಾವಗೀತೆ, ಭಜನೆ, ಕೀರ್ತನೆ ನೀವು ಹಾಡ್ತಾ ಇದ್ದದ್ದು ಯಾವುದಾದ್ರೂ ಇದೆಯಾ? ನಾನವಾಗ ಜಾಸ್ತಿ ಆ ಟೈಮಲ್ಲಿ ಬಂದಿತ್ತು ಸರ್, ರಾಮನ ಅವತಾರ, ರಘುಕುಲ ಸೋಮನ ಅವತಾರ. ಆ ಹಾಡು ಯಾವಾಗಲೂ ಭೂ ಕೈಲಾಸ ಚಿತ್ರದ್ದು, ಅದನ್ನು ತುಂಬ ಸರಿ ಹಾಡ್ತಾ ಇದ್ವಿ. ಆಮೇಲೆ ರಾಜ್ಕುಮಾರ್ ಅವರು ಅಭಿನಯಿಸಿದ 2 ಕನಸು ಚಿತ್ರದ್ದು, ಅದು ಶಾಸ್ತ್ರೀಯ ಸಂಗೀತ ವೇದಿಕೆಯಲ್ಲಿ ನಮಗೆ ಸಿನಿಮಾ ಹಾಡಕ್ಕೆ ಬಿಡ್ತಾ ಇರಲಿಲ್ಲ. ನೀನೇನಿದ್ರು ಬರೀ ತ್ಯಾಗರಾಜರದ್ದು ಹಾಡಬೇಕು, ಇಲ್ಲ ಅಂದರೆ ಪುರಂದರದಾಸರದ್ದು ಹಾಡಬೇಕು ಅಂತ ಹೇಳ್ತಾ ಇದ್ರು. ಆವಾಗ ಆದರೂ ಮಧ್ಯದಲ್ಲಿ ಏನೋ ಒಂದು ತುಂಟತನದಿಂದ ಈ 1-2 ಲೈನು ಸೇರಿಸ್ಬಿಡ್ತಿದ್ವಿ ಮಧ್ಯದಲ್ಲಿ. ಬೈದ್ರೆ ಆಮೇಲೆ ಬೈಸ್ಕೊಂಡು ಪರವಾಗಿಲ್ಲ, ಈ ಹಾಡೇ ಬಿಡ್ಬೇಕು ನಾನು ಅನ್ನೋ ಒಂದು. ಯಾವ ಹಾಡೋದು? ಅದೇ ರಾಮನ ಅವತಾರ. ಆಮೇಲೆ ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಆ ಹಾಡು. ಆಮೇಲೆ ರಾಮನಾಮ ಪಾಯಸಕ್ಕೆ, ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ, ಬಾಯಿ ಚಪ್ಪರಿಸಿರೋ, ಬಾಯಿ ಚಪ್ಪರಿಸಿರೋ. ಈ ಹಾಡೆಲ್ಲ ನಾನು ಬಾಲ್ಯದಲ್ಲಿ ತುಂಬ ಸರಿ ಹಾಡ್ತಾ ಇದ್ದೆ ಸರ್. ಇದಕ್ಕೆ ನಾನು ಸಾಕಷ್ಟು ಬಹುಮಾನನೂ ತೊಗೊಂಡಿದ್ದೀನಿ. ಈಗ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತ ಹಾಗೆ ಹಿಂದೂಸ್ತಾನಿ ಏನಾದರೂ ಕಲಿಯೋಕೆ ಪ್ರಯತ್ನ ಪಟ್ಟಿದ್ದೀರಾ? ಹೌದು, ಅದನ್ನು ನಾನು ಸುಮಾರು 5 ವರ್ಷ ಕಾಲ ಕಲಿತ್ಕೊಂಡೆ. ಅಂದರೆ ಅದು ಯಾವಾಗ ಅಂದರೆ ನಾನು ಚಲನಚಿತ್ರ ಕ್ಷೇತ್ರಕ್ಕೆ 90ರಲ್ಲಿ ಹಾಡೋಕ್ಕೆ ಗಾಯಕಿಯಾಗಿ ನನಗೆ ಅವಕಾಶ ಸಿಕ್ಕಿದಾಗ ಎಲ್ಲರೂ ನನಗೆ ಹೇಳಿದರು, ನೀವು ಶಾಸ್ತ್ರೀಯ ಸಂಗೀತದ ಬೇಸ್ ಅಂತೂ ಇದ್ದೇ ಇದೆ, ಜೊತೆಗೆ ಹಿಂದೂಸ್ತಾನಿನೂ ಅಭ್ಯಾಸ ಮಾಡಿ, ಈ ಫಿಲಮ್ ಮ್ಯೂಸಿಕ್ಗೆ ನಿಮಗೆ ತುಂಬಾ
ಹೆಲ್ಪ್ ಆಗುತ್ತೆ ಅಂತ. ಆಗ ನಾನು ಮಲ್ಲೇಶ್ವರದಲ್ಲಿದ್ದಾಗ, ನಮ್ಮನೆ ಮಲ್ಲೇಶ್ವರದಲ್ಲಿತ್ತು, ಅಲ್ಲಿ ಒಬ್ಬರು ಸುರೇಂದ್ರ ಸಾ ನಾಕೋಡ್ ಅಂತ ಪಂಡಿತ್ ಒಬ್ಬರಿದ್ದರು. ಅಂದರೆ ಖ್ಯಾತ ವಿದ್ವಾಂಸರು ಅರ್ಜುನ್ ಸಾ ನಾಕೋಡ್ ಅವರ ತಮ್ಮ ಅವರು. ಎಲ್ಲ ಅವರು ಸಂಗೀತದ ಮನೆತನದವರು. ಅವ್ರ ಮನೆಗೆ ಹೋಗಿ ನಾನು ಅವ್ರ ಜೊತೆ 5 ವರ್ಷ ಸಂಗೀತಾಭ್ಯಾಸ ಮಾಡಿದೆ. ಆಮೇಲೆ ವಿದುಷಿ ಶ್ಯಾಮಲಾ ಭಾವೆ ಅವರ ಜೊತೆಗೆ ಅವ್ರ ಮನೆಗೂ ಹೋಗಿ ನನಗೆ ಇದ್ದಾಗೆಲ್ಲ ಭಜನ್ಸು ಅವರೆಲ್ಲ ನನಗೆ ಕಲಿಸ್ತಾ ಇದ್ರು. ಅವ್ರ ಮನೆಗೆ ಹೋಗಿ ಕಲ್ತ್ಕೋತಾ ಇದ್ದೆ. ಹಾಗಾಗಿ ನನಗೆ ಕಚೇರಿ ಮಾಡೋಷ್ಟು ಒಂದು ಕೇಪಬಿಲಿಟಿ, ಅಂದರೆ ಅಷ್ಟು ಆ ಸಾಧನೆ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಆ ದಿನಗಳಲ್ಲಿ. ಸೊ ನನ್ನ ನಾಲೆಡ್ಜ್ಗೋಸ್ಕರ ಒಂದು ಸ್ವಲ್ಪ ಹಿಂದೂಸ್ತಾನಿ ರಾಗಗಳ ಪರಿಚಯ, ಆಲಾಪನೆ ಮಾಡೋದು, ಆ ಥರದ್ದೆಲ್ಲ ಛೋಟಾ ಖಯಾಲ್ಗಳು ಅದನ್ನೆಲ್ಲ ಕಲ್ತ್ಕೊಂಡೆ ಸರ್. ಅದು ನನಗೆ ತುಂಬ ಈ ಫೀಲ್ಡ್ಗೆ ತುಂಬ ಹೆಲ್ಪ್ ಆಯಿತು, ವಾಯ್ಸ್ ಕಲ್ಚರ್ಗಾಗಲಿ ಇನ್ನೊಂದಕ್ಕಾಗಲಿ. ಮತ್ತು ಚಿತ್ರರಂಗಕ್ಕೆ ಹೇಗೆ ಪ್ರವೇಶ ಮಾಡಿದ್ರೆ ಆ ಸಂದರ್ಭ ವಿವರಿಸ್ತೀರಾ? ಮೊದಲು ಹಾಡಿದಂಥ ಗೀತೆ ಯಾವುದು? ಚಿತ್ರರಂಗಕ್ಕೆ ಬಂದಿದ್ದು ಅಂದರೆ ಅದೊಂದು ತುಂಬ ಆಕಸ್ಮಿಕ. ಅದು ನಾನು ಯಾವತ್ತೂ ಹಿನ್ನೆಲೆ ಗಾಯಕಿ ಆಗಬೇಕು ಅನ್ನೋ ಒಂದು ಆಸೆ ನನಗೇನು ಇರಲಿಲ್ಲ. ಆದರೆ ನನಗೆ ತುಂಬ ಒಂದು ಆಸೆ ಮನಸ್ಸಲ್ಲಿ ಏನಿದ್ದಿದ್ದು ಅಂದರೆ, ಮನೆಯಲ್ಲಿ ನಾನು ಯಾವಾಗಲೂ ಆವಾಗ ಚಿಕ್ಕ ಟಾರ್ಚ್ಗಳು ಬರೋದು, ಬ್ಯಾಟ್ರಿ ಇರ್ತಿತ್ತಲ್ಲ, ಅದನ್ನು ನಾನು ಮೈಕ್ ಥರ ಇಟ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನದೇ ಒಂದು ಕಲ್ಪನೆ, ನಾನು ಸಿನಿಮಾ ಹಾಡು ಎಲ್ಲ ತುಂಬ ದೊಡ್ಡ ಆಡಿಟೋರಿಯಮಲ್ಲಿ 1000 ಜನ ಕೂತಿರ್ತಾರೆ, ನಾನು ಅವ್ರ ಮುಂದೆ ಹಾಡ್ತಾ ಇದ್ದೀನಿ, ಆ ಥರ ಒಂದು ಕಲ್ಪನೆ ಮಾಡಿಕೊಂಡು ಯಾವಾಗಲೂ ನಾನು ಅನಾರ್ಕಲಿ ಅದೆಲ್ಲ ಆವಾಗ ನಮ್ಮ ಚಿಕ್ಕ ವಯಸ್ಸು ಇದ್ದಾಗ ಬೈಜು ಬಾವರ, ಲತಾ ಮಂಗೇಶ್ಕರ್ ಅವರು ಹಾಡಿದ್ದು ತುಂಬ ಒಳ್ಳೊಳ್ಳೆ ಹಾಡೆಲ್ಲ ಇದೆಯಲ್ಲ ಸರ್. ಮುಹಿ ಭೂಲ್ ಗಯೇ ಸಾವರಿಯಾ, ಅದು ಆಮೇಲೆ ಈ ಜಿಂದಗಿ ಉಸಿ ಕಿ ಹೈ ಜೋ ಕಿಸಿ ಕಾ ಹೋ ಗಯಾ, ಅದು ಆಮೇಲೆ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ, ಅದೆಲ್ಲ ಹಾಡೋದು ಅಂದರೆ ನನಗೆ ತುಂಬ ಇಷ್ಟ. ಮನೆಯಲ್ಲಿ ಅಮ್ಮ ಎಲ್ಲರೂ ಅಲ್ಲಲ್ಲೇ ಹೋಗಿರೋವಾಗ ಹೊರಗಡೆ ಟೈಮಲ್ಲಿ ನನಗೆ ಇದೊಂದೇ ಕೆಲಸ ಇದ್ದಿದ್ದು, ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಬ್ಯಾಟ್ರಿ ತೊಗೊಂಡು ಮೈಕ್ ಥರ ಹಾಡೋದು, ತುಂಬ ಜನ ಕೇಳ್ತಿದ್ದಾರೆ, ಚಪ್ಪಾಳೆ ಹೊಡಿತಿದ್ದಾರೆ, ಈ ಥರದ್ದು ಒಂಥರ ವೇಗ ಕಲ್ಪನೆಯಲ್ಲಿ ನಾನು ಇರ್ತಾಯಿದ್ದೆ. ಅದಕ್ಕೊಂದು ಅವಕಾಶ ಸಿಕ್ಕಿದ್ದು ನನಗೆ 90ನೇ ಇಸ್ವಿನಲ್ಲಿ. ಮೊದಲನೇ ಸರಿ ನಾನು ಶಂಕರ್ ನಾಗ್ ಅವ್ರನ್ನ ಮೀಟ್ ಮಾಡಿದೆ ಒಂದು ಕಾರ್ಯಕ್ರಮದಲ್ಲಿ, ಹಾಡಕ್ಕೆ ಹೋಗಿದ್ದೆ ನಾನು. ಅನಿಲ್ ಬಿಶ್ವಾಸ್ ಅಂತ ದೊಡ್ಡ ಹಿಂದಿ ಮ್ಯೂಸಿಕ್ ಡೈರೆಕ್ಟ್ರು, ಅವ್ರಿಗೆ ಇಲ್ಲಿ ಸನ್ಮಾನ ಸಮಾರಂಭ ದಕ್ಷಿಣ ಫಿಲ್ಮ್ ಚೇಂಬರಿಂದ ಆಯೋಜನೆ ಮಾಡಿದರು. ಅದರಲ್ಲಿ ಹಾಡೋಕ್ಕೆ ಸಿಂಗರ್ಸ್ ಬೇಕಾಗಿದೆ ಅಂತ ಎಲ್ಲ ಪೇಪರ್ಸಲ್ಲೂ ಚಿಕ್ಕ ಆ್ಯಡ್ ಕೊಟ್ಟಿದ್ದರು. ಆ ಪ್ರಕಟಣೆ ನೋಡಿಬಿಟ್ಟು ನಾನು ಯವನಿಕಾದಲ್ಲಿ ಆಡಿಷನ್ಗೋಸ್ಕರ ಹೋಗಿದ್ದೆ. ಅಲ್ಲಿ ಸುಮಾರೊಂದು 50-60 ಜನ ಸಿಂಗರ್ಸ್ ಬಂದಿದ್ದರು. ಅವರಲ್ಲಿ ಆಯ್ಕೆ ಆದ 5 ಗಾಯಕರಿಯಲ್ಲಿ ನಾನು ಒಬ್ಬಳು. ಅದರದ್ದು ಅವ್ರ ಸನ್ಮಾನ ಸಮಾರಂಭದಲ್ಲಿ ಅವ್ರದ್ದೇ ಹಾಡುಗಳು ಹಾಡಬೇಕಾಗಿತ್ತು ನಾವು. ಅನಿಲ್ ಬಿಶ್ವಾಸ್ ಅವರು ಹಿಂದಿ ಚಿತ್ರರಂಗದ ಬಹಳ ದಿಗ್ಗಜ ಸಂಗೀತ ಸೈಗಲ್ಲು ಅವ್ರ ಕಾಲದಲ್ಲಿದ್ದವರು. ಸೊ ಹಾಡೋಕ್ಕೆ ಅಂತ ಅವ್ರ ಹಾಡೇ ಕೊಟ್ಟಿದ್ರು ನಮಗೆ. ಆಗೆಲ್ಲ ಕ್ಯಾಸೆಟ್ಟಲ್ಲಿ ನಮಗೆ ಹಾಡು ಕಲೀಲಿಕ್ಕೆ ಕೊಡ್ತಾಯಿದ್ರು. ನಾವಿನ್ನು ಹುಟ್ಟಕ್ಕಿಂತ ಮುಂಚೆ ಬಂದಿದ್ದಂಥ 48-49ನೇ ಇಸ್ವಿ ಹಾಡೆಲ್ಲ ಕಲ್ತ್ಕೊಂಡು ಅವ್ರ ಮುಂದೆ ಹಾಡುವಂಥ ಒಂದು ಇದು. ಯಾವ ಹಾಡು ಹಾಡಿದ್ರಿ? ಜಾಮೆ ತೋ ಸೆ ನಾಹಿ ಬೋಲು, ಜಾಮೆ ತೋ ಸೆ ನಾಹಿ ಬೋಲು, लाख जतन कर ले सजन, लाख जतन कर ले सजन, घुंघटा नहीं खोलो, घुंघटा नहीं खोलो, जामे तो से नाही बोलो. ಅದು ಲತಾ ಮಂಗೇಶ್ಕರ್ ಅವರು ಹಾಡಿದ್ದು. ಅವರು ಚಿಕ್ಕ ಹುಡುಗಿ ವಾಯ್ಸಲ್ಲಿ ಅವ್ರು ಹಾಡಿದ್ರು. ಅದನ್ನು ಅಂಥ ಹಾಡು ಟಫೆಸ್ಟ್ ಸಾಂಗ್ ಇತ್ತು ಸರ್ ಅದು. ಅದನ್ನೆಲ್ಲ ಅವ್ರ ಮುಂದೆ ಹಾಡಿದ್ದೆ ನಾನು. ಆಮೇಲೆ ಆ ಕಾರ್ಯಕ್ರಮಕ್ಕೆ ವಹಿದಾ ರೆಹಮಾನು, ಖ್ಯಾತ ತಾರೆ, ಆಮೇಲೆ ಶಂಕರ್ ನಾಗ್ ಅವರು, ನಮ್ಮ ಕನ್ನಡ ಚಿತ್ರರಂಗದ ನಟ, ಅವ್ರು ಬಂದಿದ್ದರು. ಆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನನಗೆ ಶಂಕರ್ ನಾಗ್ ಅವರು ತುಂಬ ಬಂದು ನನ್ನ ಹತ್ರ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ನಾವು ಕನ್ನಡ ಚಿತ್ರರಂಗನ ಬೆಂಗಳೂರಲ್ಲೇ ನೆಲೆ ಊರಬೇಕು, ಚೆನ್ನೈಯಿಂದ ಮದ್ರಾಸಲ್ಲೇ ನಡೀತಿತ್ತು ಆಗಿನ ರೆಕಾರ್ಡಿಂಗ್ ಎಲ್ಲ, ಇಲ್ಲೇ ಮಾಡಬೇಕು ಅಂತಿದ್ದೀವಿ, ನೀವು ನಮ್ಮ ಸ್ಟುಡಿಯೋ ಸಂಕೇತ್ ಸ್ಟುಡಿಯೋಗೆ ಬನ್ನಿ ಅಂತ ಕರೆದ್ರು. ಸೊ ಹಾಗಾಗಿ ನನಗೆ ಒಂದು ಚಿತ್ರರಂಗಕ್ಕೆ ಹೋಗೋಕ್ಕೆ ಮೊದಲನೇ ಹೆಜ್ಜೆ ಶಂಕರ್ ನಾಗ್ ಅವರು ತೋರಿಸಿದರು. ಆಮೇಲೆ ನಾನು ಅವ್ರ ಸ್ಟುಡಿಯೋಗೆ ಹೋದೆ ರೆಕಾರ್ಡಿಂಗ್ಗೆ. ನಮ್ಮ ಹಸ್ಬೆಂಡ್ ಗುರುರಾಜ್ ಅಂತ, ಅವರು ಏರ್ಫೋರ್ಸಲ್ಲಿ ಅಧಿಕಾರಿಯಾಗಿದ್ದರು.
ಅವ್ರು ಕರ್ಕೊಂಡು ಹೋದರು ನನ್ನ. ಅಲ್ಲಿವರೆಗೂ ನಾನು ರೆಕಾರ್ಡಿಂಗ್ ಸ್ಟುಡಿಯೋ ಹೇಗಿದೆ ಅಂತ ನೋಡಿರಲಿಲ್ಲ. ಸೊ ಶಂಕರ್ನಾಗ್ ಅವ್ರನ್ನ ಆಫೀಸಲ್ಲಿ ಮೀಟ್ ಮಾಡಿದೆ. ಅವ್ರ ಪಾಪ ಮೇಲೆ ಸ್ಟುಡಿಯೋದೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತು. ಇಂದ್ರಜಿತ್ ಅಂತ ಒಂದು ಪಿಕ್ಚರ್, ಅಂಬರೀಷ್ ಮತ್ತು ದೀಪಿಕಾ ಈ ರಾಮಾಯಣದಲ್ಲಿ ಸೀತಾ ರೋಲ್ ಮಾಡಿದ್ರು. ಅವರು ಅಭಿನಯದ್ದು ಇಂದ್ರಜಿತ್ ಅಂತ ಚಿತ್ರದ್ದು ರೆಕಾರ್ಡಿಂಗ್ ನಡೀತಾ ಇತ್ತು. ಅಲ್ಲಿ ನೋಡಿದ್ರೆ ಸುಮಾರು ಒಂದು 80 ಜನ ಸಂಗೀತಗಾರರು, ವೈಲಿನಿಸ್ಟು ಒಂದು ಗ್ರೂಪು, ಗಿಟಾರಿಸ್ಟು, ತಬಲಾ, ಇಡೀ ಸ್ಟುಡಿಯೋದಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ವಾದ್ಯಗಾರರೇ ಕಾಣಿಸ್ತಾ ಇದ್ರು. ಸೊ ನಾನು ಹೋಗಿ ಮೀಟ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಇಲ್ಲೇ ಕೂತ್ಕೊಳ್ಳಿ, ರೆಕಾರ್ಡಿಂಗ್ ನಡೀತಾ ಇದೆ, ಬ್ರೇಕ್ ಟೈಮಲ್ಲಿ ನಿಮ್ಮದು ವಾಯ್ಸ್ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಹಿನ್ನೆಲೆ ಎಲ್ಲ ವಿಚಾರಿಸಿದ್ರು, ಎಲ್ಲಿಂದ ಬಂದಿದ್ದೀರಾ, ಯಾರು ಏನು ಅಂತ. ಆಗ ಅವರು ಪ್ರೇಮಲೋಕ ಪಿಕ್ಚರ್ ಬಂದು ತುಂಬ ಖ್ಯಾತಿಯ ಶಿಖರ ತಲುಪಿದ್ದಂಥ ನಿರ್ದೇಶಕರವರು. ಅವ್ರ ಕೈಲಿ ಸುಮಾರು ಚಿತ್ರಗಳು ಇರ್ತಿತ್ತು, ತುಂಬ ಬ್ಯುಸಿ ಇದ್ದರು. ಆದ್ರೂ ಅವರು ಬ್ರೇಕ್ ಟೈಮಲ್ಲಿ ನನಗೆ ಕೂಡಿಸಿ ಒಂದು ವಾಯ್ಸ್ ಟೆಸ್ಟ್ ಅಂತ ಮಾಡಿದ್ರು. ಆಗ ನಾನು ಒಂದು ಹಿಂದಿ ಹಾಡು ಹಾಡಿದ್ದೆ ವಾಯ್ಸ್ ಟೆಸ್ಟ್ಗೆ. ನಿಮ್ಗೆ ಯಾವ ಹಾಡು ಬರುತ್ತೋ ಅದು ಹೇಳಿ ಎಂದಿದ್ರು. ಅಲ್ಲಿ ವಾಯ್ಸ್ ರೂಮ್ಗೆ ಹೋದಾಗಲೇ ನನಗೊಂದು ವಿಭಿನ್ನವಾದ ಎಂಟೈರ್ಲಿ ನ್ಯೂ ಅನುಭವ ಸರ್ ಅದು. ಹೇಗೆ ಅಂದರೆ, ನನಗೆ ಸ್ಟುಡಿಯೋ ಒಳಗಡೆ ಹೋದ ತಕ್ಷಣ ಎಲ್ಲರೂ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಎಲ್ಲ ಒಬ್ರಿಗೊಬ್ರು ಸಂಭಾಷಣೆ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ನನಗೆ ಹಾಲಲ್ಲಿ ಕೂತಿದ್ದಾಗ ನಂಗೆ ಕೇಳಿಸ್ತಾ ಇರಲಿಲ್ಲ. ಅದು ಹೆಂಗೆ ಇದೆಲ್ಲ ನಡೆಯುತ್ತೆ ಅನ್ನೋದೊಂದು ದೊಡ್ಡ ಆಶ್ಚರ್ಯ ನನಗೆ, ಏಕೆಂದರೆ ನಾನು ನೋಡಿರಲಿಲ್ವಲ್ಲ. ಹಾಗಾಗಿ ಆಮೇಲೆ ಬ್ರೇಕ್ ಟೈಮಲ್ಲಿ ನಾನು ವಾಯ್ಸ್ ರೂಮ್ಗೆ ಕರ್ಕೊಂಡು ಹೋದರು ಇಂಜಿನಿಯರು. ಅಲ್ಲಿ ಮೈಕ್ ಮುಂದೆ ನಿಲ್ಲಿಸಿ ನನಗೆ ಹೆಡ್ಫೋನ್ ಹಾಕಿ, ಸರಿ ನೀವೀಗ ಹಾಡಿ, ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು. ನನಗೇನು ಗೊತ್ತಾಗಲಿಲ್ಲ ಯಾವ ಹಾಡು ಹಾಡಬೇಕು. ನಾನೊಬ್ಬಳೇ ಬೇರೆ, ಇಡೀ ಎಲ್ಲ ಲಂಚ್ಗೆ ಹೊಟ್ಟೋಗಿದ್ದಾರೆ, ಇಡೀ ಸ್ಟುಡಿಯೋದಲ್ಲಿ ವಾಯ್ಸ್ ರೂಮಲ್ಲಿ ನಾನೊಬ್ಬಳೇ. ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಅದು. ತುಂಬ ನಡಗೋ ಧ್ವನಿನಲ್ಲೇ ಶುರು ಮಾಡಿದೆ. ಯಾವುದು ಅಂದರೆ, पायो जी मैंने राम रतन धन पायो, वस्तु अमोलित दी मेरे सतगुरु, कृपा कर अपनायो। पायो जी मैंने राम रतन धन पायो. ಅದು ಫೇಮಸ್ ಭಜನ್, ಅದು ಮೀರಾ ಭಜನ್. ಅದನ್ನು ಹಾಡಿದೆ. ಅದೊಂದು ರೆಕಾರ್ಡ್ ಮಾಡಿದ್ರು. ಆಮೇಲೆ ನಿಮ್ಗೆ ಗೊತ್ತಿರೋ ಯಾವುದಾದ್ರೂ ಒಂದು ಸಿನಿಮಾ ಹಾಡು ಹಾಡಿ ಅಂದರು. ನನಗೆ ಸಿನಿಮಾ ಹಾಡು ಯಾವುದು, ಪ್ರೇಮಲೋಕದ ಯಾವುದಾದ್ರೂ ಗೊತ್ತಾ ಅಂತ ಹೇಳಿದ್ರು. ನಂಗೆ ಅದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಪ್ರೇಮಲೋಕದ ಹಾಡು ನಾನು ಕೇಳಿರಲಿಲ್ಲ. ಏಕೆಂದರೆ ನಾವು ಅವಾಗ ಪೂನೆನಲ್ಲಿದ್ದೆ. ನಮ್ಮ ಹಸ್ಬೆಂಡ್ ಪೂನಾದಲ್ಲಿ ವರ್ಕ್ ಮಾಡ್ತಿದ್ದರಿಂದ ಆಗ್ತಾನೆ ನಾವು ಜಸ್ಟ್ ಬೆಂಗಳೂರಿಗೆ ವಾಪಸ್ ಬಂದಿದ್ದು. ಪ್ರೇಮಲೋಕದ ಹಾಡು ಗೊತ್ತಿರಲಿಲ್ಲ ನನಗೆ. ಪರವಾಗಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನೇ ಹೇಳಿ ಅಂದರು. ಆವಾಗ ಒಂದು ಹಿಂದಿ ಹಾಡು ಹೇಳಿದೆ. ನನಗೆ ಹಿಂದಿ ಹಾಡು ತುಂಬ ಇಷ್ಟ ಸರ್, ಮೊದಲಿಂದ ವಿಶೇಷವಾದ ಒಲವು. ಆಮೇಲೆ ಒಂದು ಪಿ ಸುಶೀಲಾ ಅವರು ಹಾಡಿರೋದು, ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಆ ಹಾಡು ಕಸ್ತೂರಿ ನಿವಾಸದ ಹಾಡಿದೆ. ಅದೆಲ್ಲ ರೆಕಾರ್ಡ್ ಮಾಡಿದರು. ಆಮೇಲೆ ಥಿಯೇಟ್ರಲ್ಲಿ ಪ್ಲೇ ಬ್ಯಾಕ್ ಮಾಡಿದಾಗ ಎಲ್ಲರೂ ಮ್ಯೂಸಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ನೊಲ್ಲ ವಾಯ್ಸ್ ಅಂತ, ತಮಿಳವರೆಲ್ಲ, ಕನ್ನಡ ಬರ್ತಿರಲಿಲ್ಲ ಅವ್ರಿಗೆ, ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತೆಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಅದೇ ದಿವಸ ಸಾಯಂಕಾಲ ನನಗೆ ನೀವು ವೆಯ್ಟ್ ಮಾಡಿ ಇನ್ನೂ ಅಂತ ಹೇಳಿದ್ರು. ಈ ಬೆಳಗ್ಗೆ ಹೋದವಳು ರಾತ್ರಿವರೆಗೂ ಸ್ಟುಡಿಯೋದಲ್ಲೇ ಕೂತಿದ್ದೆ. ಆಮೇಲೆ ಇದು ಹಾಡು ಕೊಟ್ಟರು ನನಗೆ, ಒಂದು ಬರ್ಕೊಳ್ಳಿ ಇದು ಲೈನ್ಸ್ ಎಲ್ಲ ಕೊಟ್ಟರು. ಆಮೇಲೆ ಮತ್ತೆ ವಾಯ್ಸ್ ರೂಮ್ಗೆ ಹೋಗಿ, ಈಗ ಒಂದು ಹಾಡು ಹಾಕ್ತೀವಿ ನೀವು ಕೇಳಿಸ್ಕೊಂಡು ಎಲ್ಲೆಲ್ಲಿ ನಿಮಗೆ ನಾವು ಹೇಳ್ಕೊಟ್ಟಿದ್ದ ಥರ ನೀವು ಕೇಳಿಸ್ಕೊಂಡು ಹಾಡಬೇಕು ಅಷ್ಟೇ ಹೇಳಿದ್ರು. ಅದು ನನ್ನ ಫಸ್ಟ್ ಸಾಂಗು ಇಂದ್ರಜಿತ್ ಚಿತ್ರದ್ದು. ಕಡಲಿಗೂ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ ಅಂತ ಒಂದು SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಒಂದು ಡ್ಯುಯೆಟ್ ಸಾಂಗು. ನಾನು ಮೊದಲನೇ ಹಾಡು ಪ್ರವೇಶ ಆಗಿದ್ದು ಆ ಹಾಡಿಂದ ಸರ್. ಬಹಳ ಸಂತೋಷ. ಮಾತುಕತೆ ಮುಂದುವರಿಸೋಣ. ಸದ್ಯಕ್ಕೆ ಒಂದು 5 ಪ್ರಶ್ನೆಗಳನ್ನು ಕೇಳ್ತೇವೆ, ಥಟ್ ಅಂತ ಉತ್ತರ ಕೊಟ್ಬಿಡಿ. ಮೊದಲ ಪ್ರಶ್ನೆ, ದಶಾವತಾರಗಳಲ್ಲಿ ರಾಮಾವತಾರವು ಎಷ್ಟನೆಯದಾಗಿದೆ? 8ನೇದ 7ನೇದ? 7ನೇ ಅವತಾರ, 7ನೇ ಅವತಾರ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಮನವಮಿಯನ್ನು ಎಂದು ಆಚರಿಸುತ್ತಾರೆ? ಚೈತ್ರ ಶುಕ್ಲ ನವಮಿ ಅಥವಾ ಚೈತ್ರ ಬಹುಳ ನವಮಿ?
ಚೈತ್ರ ಶುಕ್ಲ ನವಮಿ. ಶುಕ್ಲ ನವಮಿ ಅಂತ ಹೇಳ್ತಾ ಇದ್ದೀರಾ. ಉತ್ತರ ಸರಿ ಅಂತ ಆಮೇಲೆ ನೋಡೋಣ. ಸದ್ಯಕ್ಕೆ ಮುಂದಿನ ಪ್ರಶ್ನೆ. ರಾಮನವಮಿಯನ್ನು 9 ದಿನಗಳ ಕಾಲ ಯಾವ ಹೆಸರಿನಲ್ಲಿ ಆಚರಿಸುವ ಪದ್ಧತಿ ಇದೆ? ಇದನ್ನು ಶರನ್ನವರಾತ್ರಿ ಅಂತ ಕರಿತೀವ ಅಥವಾ ವಸಂತ ನವರಾತ್ರಿ ಅಂತ ಕರಿತೀವ? ಯಾವ ಹೆಸರು? ವಸಂತ ನವರಾತ್ರಿ ಅಥವಾ ರಾಮನವರಾತ್ರಿ. ರಾಮನವರಾತ್ರಿ ಅಥವಾ ವಸಂತ ನವರಾತ್ರಿ. 4ನೇ ಪ್ರಶ್ನೆ ಈಗ ಬಂತು. ಈ ಕೀರ್ತನೆಯನ್ನು ಯಾರು ರಚಿಸಿದರು? ರಾಮ 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 ಸೀತಾರಾಮ ಎನ್ನಿರೋ, ಅಮರಪತಿಯ ದಿವ್ಯ ನಾಮ ಆದಿಗೊದಗಿ ಬಾರದೋ, ಪುರಂದರದಾಸರ ಕನಕದಾಸರ? ಯಾರು ರಚಿಸಿದ್ದು? ಪುರಂದರದಾಸರು. ಪುರಂದರದಾಸರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ರಾಮ ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹಗಳು ಎಲ್ಲಿವೆ? ಭದ್ರಾಚಲದಲ್ಲ, ರಾಮೇಶ್ವರದಲ್ಲ ಅಂತ ತಿಳ್ಕೋಬೇಕಾಗಿದೆ. ಚಿತ್ರ ಈಗ ಬಂತು. ಈ ಚಿತ್ರ ಎಲ್ಲಿದೆ? ರಾಮೇಶ್ವರದಲ್ಲ ಅಥವಾ ಭದ್ರಾಚಲದಲ್ಲ? ಭದ್ರಾಚಲ. ಭದ್ರಾಚಲ ಅಂತ ಹೇಳ್ತಾ ಇದ್ದೀರಿ. ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 7ನೇ ಅವತಾರವ 8ನೇದ ಅಂತ ಪ್ರಶ್ನೆ ಕೇಳಿದ್ವಿ. ತಾವು 7 ಅಂತ ಹೇಳಿದ್ರಿ. 7ನೇ ಅವತಾರ. ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ದೊರೀತಾ ಇದೆ. 2ನೇ ಪ್ರಶ್ನೆಗೆ ಉತ್ತರ ಚೈತ್ರ ಶುಕ್ಲ ನವಮಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಾ ತಾವು. 3ನೇ ಪ್ರಶ್ನೆಗೆ ಉತ್ತರ ಈಗ ಬರ್ತಾ ಇದೆ. ಇದನ್ನು ವಸಂತ ನವರಾತ್ರಿ ಅಥವಾ ರಾಮನವರಾತ್ರಿ ಅಂತ ಕರೀತೇವೆ. ಶರನ್ನವರಾತ್ರಿಯಲ್ಲಿ ನಾವು ಶಕ್ತಿಯ ಪೂಜೆಯನ್ನು, ದೇವಿಯನ್ನು 9 ರೂಪಗಳಲ್ಲಿ ಪೂಜೆ ಮಾಡ್ತೇವೆ. ಇಲ್ಲಿ ಪುರುಷ ಶಕ್ತಿಯನ್ನು, ಅಲ್ಲಿ ಪ್ರಕೃತಿ ಶಕ್ತಿ, ಇಲ್ಲಿ ಪುರುಷ ಶಕ್ತಿ. ಹಾಗಾಗಿ ರಾಮನ ರೂಪದಲ್ಲಿ 9 ದಿನಗಳ ಕಾಲ ನಾವು ಆಚರಿಸ್ತೇವೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಇದು ಪುರಂದರದಾಸರ ಕೀರ್ತನೆಯಾಗಿತ್ತು. ಸರಿಯಾಗಿ ಗುರುತಿಸಿದ್ದೀರಾ. ನಮ್ಮ 5ನೆಯ ಪ್ರಶ್ನೆ ಈಗ ಬರ್ತಾ ಇದೆ ನೋಡಿ. ಭದ್ರಾಚಲ ಅಂತ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಈ ಒಂದು ರಾಮಲಕ್ಷ್ಮಣರ ವಿಗ್ರಹದ ಒಂದು ವಿಶೇಷ ಏನು ಅಂತ ಹೇಳ್ತಂದರೆ, ಇಲ್ಲಿ ರಾಮನಿಗೆ 4 ಕೈಗಳಿವೆ. 4 ಕೈಗಳು ಇರುವಂಥ ರಾಮನ ಮೂರ್ತಿ ಬಹಳ 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 ಅಪರೂಪ. ಸಾಮಾನ್ಯವಾಗಿ 2 ಕೈಗಳು ಇರುವ ಹಾಗೇ ಚಿತ್ರಿಸಿರೋದು ಉಂಟು. ಅದು ಚಿತ್ರಕಲೆಯಲ್ಲಾಗಲಿ ಶಿಲ್ಪಕಲೆಯಲ್ಲಾಗಲಿ. ಆದರೆ ಇಲ್ಲಿ ರಾಮ ಲಕ್ಷ್ಮಣ ಇಬ್ಬರೂ ಸಹ 4 ಕೈಗಳಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆಯೇ ಇನ್ನೂ ಒಂದು ಏನಂದರೆ, ಬಾಣವನ್ನು ಸಹ ಕೈಯಲ್ಲಿ ಅವರು ಹಿಡ್ಕೊಂಡಿರೋ ಹಾಗೆ ನೋಡಿ, ಚಿತ್ರದಲ್ಲಿ ನೋಡಬಹುದು. ಬಾಣವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಈ ರೀತಿ ಚಿತ್ರಿಸಿರೋದು 17ನೇ ಶತಮಾನದ ವಿಗ್ರಹ ಅಂತ ಹೇಳ್ತಾರೆ. ಭದ್ರಾಚಲದ ರಾಮದಾಸು ಅವರು ಈ ಆಲಯವನ್ನು ಕಟ್ಟಿಸಿದ್ರು ಅಂತ ಹೇಳಿ ಅದರ ಹಿಂದೆ ಬಹಳ ರೋಚಕವಾದ, ತುಂಬ ಸೊಗಸಾದ ಕಥೆಯೂ ಸಹ ಉಂಟು. ತಾವು ಸರಿಯಾಗಿ ಗುರುತಿಸಿದ್ದೀರ. ಅಷ್ಟೂ ಪ್ರಶ್ನೆಗಳಿಗೆ ಇನ್ನೂ ಹಾಡನ್ನು, ಕಥೆಯನ್ನು ಕೇಳುವ ಆಸೆ. ಆದರೆ ತಮಗೆ ಇಷ್ಟವಾದಂಥ ಯಾವುದಾದ್ರೂ ಒಂದು ರಾಮಗೀತೆಯನ್ನು ಹಾಡಬಹುದಾ? ಜಾನಕಿ ಜಾನೆ ರಾಮ, ಜಾನಕಿ ಜಾನೆ ಕದಲ ನಿದಾನಂ ನಾಹಂ ಜಾನೆ, ಮೋಕ್ಷ ಕವಾಟಂ ನಾಹಂ ಜಾನೆ, ಜಾನಕಿ ಜಾನೆ ರಾಮ 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 ರಾಮ, ಜಾನಕಿ ಜಾನೆ ರಾಮ. राम नाम मेरे मन बसियो, रसियो राम रिझाऊँ माय, मैं मद भागण करत भागण, कीरत कैसे गाऊँ माय. राम नाम मेरे मन बसियो, राम नाम मेरे मन बसियो, राम नाम मेरे मन बसियो. ಒಂದು ಕನ್ನಡ ಗೀತೆ ಯಾವುದಾದ್ರು ರಾಮನದು ಅಥವಾ ಯಾವುದಾದ್ರು ಭಕ್ತಿಗೀತೆ? ರಾಮ 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 ಎನ್ನಿರೋ, ರಾಮ ಎನ್ನಿರೋ,
ನೇಮದಿಂದ ಭಜಿಸುವವರ ಕಾಮಿತಗಳ ಕೊಡುವ ನಾಮ ರಾಮ 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 ಎನ್ನಿರೋ ರಾಮ ಎನ್ನಿರೋ ಸೀತಾರಾಮ ರಾಮ 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 ಎನ್ನಿರೋ. ತಮ್ಮ ಹಾಡನ್ನು ಕೇಳ್ತಾ ಮತ್ತಷ್ಟು ಸಮಯವನ್ನು ಕಳೆಯುವ ಆಸೆ, ಆದರೆ ಸಮಯ ಅನ್ನೋದು ಒಂದು ಇರುತ್ತಲ್ಲ. ಆದರೆ ಒಂದು ಶುಭ ಕೆಲಸ ನನ್ನ ಪಾಲಿಗೆ ಇನ್ನೂ ಉಳಿದಿದೆ, ಅದು ಪುಸ್ತಕಗಳನ್ನು ತಮಗೆ ಕೊಡುವಂಥ ಕೆಲಸ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಸಮಯವನ್ನು ಕಳೆದು ರಾಮನ ಬಗ್ಗೆ ಸೊಗಸಾದ ಗೀತೆಗಳನ್ನು ಹಾಡಿ ನಮ್ಮ ವೀಕ್ಷಕರ ಮನ ತಣಿಸಿದ್ದೀರಾ. ಅದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ತಮಗೂ ತುಂಬ ಧನ್ಯವಾದಗಳು ಸರ್. ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಇದು ಬಹುಶಃ 2ನೇ ಸರಿ. ತುಂಬ ಹಿಂದೆ ಬಂದಿದ್ದೆ ಒಂದ್ಸರಿ ಥಟ್ ಅಂತ ಹೇಳಿ ಕಾರ್ಯಕ್ರಮಕ್ಕೆ. ನಿಮ್ಮ ಜೊತೆ ಒಂದಷ್ಟು ಸಮಯವನ್ನು ಕಳೆಯೋ ಭಾಗ್ಯ ನನಗೂ ಸಿಕ್ಕಿದೆ, ನಮ್ಮ ವೀಕ್ಷಕರಿಗೂ ಸಿಕ್ಕಿದೆ. ಮತ್ತೊಮ್ಮೆ ನಮ್ಮ ದೂರದರ್ಶನ ಚಂದನ ಕೇಂದ್ರಕ್ಕೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ರಾಮನವಮಿಯ ಶುಭಾಶಯಗಳು ತಮಗೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.